ಕೆಲವೊಂದು ದಿನ ಬೇರೆ ಬೇರೆ ಕೆಲಸ ಮಾಡ್ತಾ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ, ಅಡುಗೆ ಕೂಡ ಮಾಡಿರೋದಿಲ್ಲ. ಅಂಥ ದಿನಗಳಲ್ಲೇ ಎಲ್ರಿಗೂ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಆ ಥರ ಟೈಮ್ನಲ್ಲಿ ನಾನು ಇದನ್ನು ಮಾಡ್ಕೋತಾ ಇರ್ತೀನಿ. ನಾನಿವತ್ತು ಗಾರ್ಲಿಕ್ ಪನ್ನೀರ್ ರೈಸ್ ಮಾಡ್ತಾಯಿದ್ದೀನಿ. ಮೊದಲು ಮಿಕ್ಸರ್ಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಬೇಸಿಕ್ ಮಸಾಲೆ ಪುಡಿಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ, ಕಾಳು ಮೆಣಸಿನ ಪುಡಿ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಹಾಗೆಯೇ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನು ನೀರು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಬೇಕಿದ್ರೆ ಕಲ್ಲಿನ ಕುಟಾಣಿನಲ್ಲಿ ಕೂಡ ನೀವು ಇದನ್ನು ಕುಟ್ಕೊಂಡು ಪುಡಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಉದ್ದುದಕ್ಕೆ ತೆಳ್ಳಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ, ನೀವು ಸೋಯಾ ಚಂಕ್ಸ್ನಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕ್ಯೂಬ್ಸ್ ಥರ ಮಾಡಿಕೊಂಡು ಶಾಲೋ ಫ್ರೈ ಅಥವಾ ರೋಸ್ಟ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಅದನ್ನೆಲ್ಲ ಏನು ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ 3/4 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ಗೆ ಹಾಕಿ 1ಕ್ಕೆ 2ರಷ್ಟು ನೀರು ಹಾಕಿ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಮಾಡಿಟ್ಕೊಂಡಿರೋ ಮಸಾಲೆನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಿಡಿಯುತ್ತೆ ಈ ಒಂದು ರೈಸ್ಗೆ, ಇಲ್ಲಾಂದರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು. ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ, ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬೇಗ ತಳದಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ ಮಸಾಲೆದು. ಹಾಗಾಗಿ ಪನ್ನೀರು ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಚಿಮ್ಸ್ಕೊಂಡಿದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಆ ಪ್ರಾಬ್ಲಮ್ ಏನಿರೋದಿಲ್ಲ. ಸೊ ನೀರು ಒಂದು 2 ಸಲ ಚಿಮ್ಕಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಪನ್ನೀರ್ಗೆ ಚೆನ್ನಾಗಿ ಕೋಟ್ ಆಗಬೇಕು. ಹಾಗೆ ಈ ಮಸಾಲೆದು ಹಸಿ ವಾಸನೆ ಕೂಡ ಹೋಗಬೇಕು. ಹಾಗಾಗಿ ನಾನು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಹಾಕಿ, ಉಪ್ಪು ಮೇಲ್ಗಡೆ ನಾನು ಅನ್ನಕ್ಕೆ ಹಾಕಿರಲಿಲ್ಲ, ಅಂದರೆ ಅಕ್ಕಿಗೆ ಹಾಕಿರಲಿಲ್ಲ, ಹಾಗಾಗಿ ಇದಕ್ಕೆ ಮೇಲ್ಗಡೆ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಅನ್ನ ಮಾಡೋವಾಗಲೇ ಉಪ್ಪು ಹಾಕಿದರೆ ಅದೇನು ಪರವಾಗಿಲ್ಲ, ಮತ್ತೆ ಹಾಕೋದು ಬೇಕಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಸಲ ಟೇಸ್ಟ್ ನೋಡ್ಕೋಬೋದು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ. ಆಮೇಲೆ ಬೇಕು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ನೀವು ಹಿಂಡ್ಕೋಬೋದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯಿತು. ಗಾರ್ಲಿಕ್ ಪನ್ನೀರ್ ರೈಸ್ ರೆಡಿ. ಇದೇ ಥರ ಸೋಯಾ ಚಂಕ್ಸು, ನಾನ್ ವೆಜ್ ತಿನ್ನೋರು ಚಿಕನ್ನಲ್ಲಿ ಕೂಡ ನೀವು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ರೈಸ್. ಆಮೇಲೆ ಬೇಗ ಕೂಡ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ನೀವು ಟೈಮ್ ಇಲ್ಲ ಅಂತ ದಿವಸ, ಆ ಥರ ದಿವಸಗಳಲ್ಲಿ ಈ ಥರ ಮಾಡಿ ಕೊಡ್ಬೋದು. ಹೈ ಪ್ರೋಟೀನ್ ಪನ್ನೀರ್ ಹಾಕಿರೋದ್ರಿಂದ ಒಳ್ಳೆ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ. ಇದನ್ನು ರೈತಾ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಮೊಸರು ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ.